ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಥ್ಯಾಂಕ್ ಯು ಕಂಟೆಸ್ಟೆಂಟ್ಸ್, ಥ್ಯಾಂಕ್ ಯು ಎಲ್ಲ ನಟಿಯರು. ನೀವೆಲ್ಲರೂ ಕೂತ್ಕೋಬಹುದು. ಥ್ಯಾಂಕ್ ಯು ಗರ್ಲ್ಸ್, ಥ್ಯಾಂಕ್ ಯು. ವೇದಿಕೆ ಮೇಲೆ ಇಲ್ಲಿ ನಿಂತಾಗ ಅವರು ಮಹಾನಟ ಅಲ್ಲಿ ರಮೇಶ್ ಸರ್ ಕೂತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಅವರಿಂದ ಮಾತು ಶುರು ಮಾಡ್ತೀನಿ ನಾನು. ಸರ್ ಮೇಡಮ್, ಬಹಳ ಖುಷಿ ಆಯ್ತು. ಆಲ್ವೇಸ್ ಅ ಪ್ಲೆಷರ್. ಅವ್ರ ಜೊತೆ ನಾವು ಮಾಡಿದಂತ ಚಿತ್ರಗಳು, ಎಷ್ಟೊಂದು ಫಿಲ್ಮ್ಸ್ ನಾವು ಮಾಡಿದಾಗ ಅವ್ರ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್. ಅರಿ ನಾವೆಲ್ಲ ಕಾಲೇಜಲ್ಲಿ ಇದ್ದಾಗ ಅವರು ಸ್ಟೇಜ್ ಅಲ್ಲಿ ಮಾಡೋರು, ಅದನ್ನೆಲ್ಲ ನೀವು ನೋಡ್ಬೇಕು. ಸಿನಿಮಾದಲ್ಲಿ ಮಾಡಿದಿರಾ, ಅದು ಎಡಿಟಿಂಗ್ ಎಲ್ಲ ಬೇರೆ ವಿಷಯ. 2 hours 2.5 hours ಹಂಗ್ ಕತ್ತಿಬಿಟ್ಟು ಹಿಡಿದು ನಿಲ್ಲಿಸ್ಬಿಡ್ತಾರೆ ಆಡಿಯನ್ಸ್ ನ. ಅಷ್ಟು ಪವರ್ಫುಲ್ ಪರ್ಫಾರ್ಮರ್ ಅವರು. ಅಂಡ್ ಕಂಟಿನ್ಯೂಸ್ ಆಗಿ 35 years 40 years 45 years ಜನರ ಮನ್ನಣೆ ಗಳಿಸೋದಿದೆಯಲ್ಲ, ಬಹಳ ಕಷ್ಟ. ಅದು ಒಂದು ಶುಕ್ರವಾರ ಗೆದ್ಬಿಡ್ಬೋದು, 2 ಶುಕ್ರವಾರ ಗೆದ್ಬಿಡ್ಬೋದು. 45 ವರ್ಷಗಳು. ದಟ್ ಇಸ್ ಉಮಾಶ್ರೀ ಮೇಡಮ್. ಥ್ಯಾಂಕ್ ಯು ರಮೇಶ್ ಜಿ, ಥ್ಯಾಂಕ್ ಯು ವೆರಿ ಮಚ್. ತರುಣ್ ಅವರೇ, ನಾನೇನು ಕುತ್ಕೊಂಡು ಮಾತಾಡೋಷ್ಟಿಲ್ಲ ಅವ್ರ ಬಗ್ಗೆ ಅಂತ ಬಂದಾಗ. ನನಗೆ ನಮ್ಮ ತಾಯಿ ಹೇಗೋ ಇವರು ಹಾಗೇನೆ, ಅಷ್ಟು ಒಂದು ಬಾಂಡಿಂಗ್ ನಮ್ಮ ಫ್ಯಾಮಿಲಿ ಜೊತೆಗೆ. ಅವ್ರಿಗೆ ನಾನು ಕಣ್ಬಿಟ್ಟಾಗಿಂದನೂ ಇವ್ರು ನಮ್ಮ ಫ್ಯಾಮಿಲಿ ಜೊತೆಗೆ ಇರೋದು ನಾನು ನೋಡ್ಕೊಂಡ್ ಬಂದಿದ್ದೀನಿ. ಆ ಥರದೊಂದು ಬಾಂಡಿಂಗ್. ಈಗ ಅವ್ರು ಅಲ್ಲಿ ಮಾತಾಡ್ಬೇಕಾದ್ರೆ ಸಿನ್ಸಿನಾಗ ಒಂದು ಮಾತು ಹೇಳಿದ್ರು, ಏನಕ್ಕಮ್ಮ ಅಳ್ತೀಯ ನೀನು, ನಾವೇನ್ ದೇವ್ರಲ್ಲ ಅಂತ. ಅದಕ್ಕೊಂದು ಸುಮ್ಮನೆ ಒಂದು ಎಪಿಸೋಡ್ ನ್ಯಾಪ್ಕೊಂಡ್ಬಂದು ನಾನು ಹೇಳ್ತೀನಿ. ನಮ್ಮಲ್ಲಿ ವೃತ್ತಿ ರಂಗಭೂಮಿ ನಾವೇನು ಡ್ರಾಮಾ ಕಂಪ್ನಿಗಳು ಮಾಡ್ತೀವಲ್ಲ, ಸೊ ನಾನು ಅದರಲ್ಲೆಲ್ಲ ಇದ್ದು ಬಂದಂತನಾಗಿರೋದ್ರಿಂದ ನಮ್ಮಲ್ಲಿ ಹೇಗಾಗುತ್ತೆ ಅಂದ್ರೆ, ಯಾವ್ದೋ ಒಂದು ಊರಲ್ಲಿ ಕ್ಯಾಂಪ್ ಹಾಕ್ತಿವಿ, ಕೆಲವೊಂದ್ಸತಿ ಆ ಕ್ಯಾಂಪ್ ಕ್ಲಿಕ್ ಆಗಲ್ಲ. ಒಂದು 6 ತಿಂಗಳು ಅಲ್ಲಿ ಇರ್ತೀವಿ, ಬಟ್ ಹೆಂಗಾಗ್ಬಿಡುತ್ತೆ ಅಂದ್ರೆ ಸಾಲಗಳಾಗಿ ಆಗಿ 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 ಪೇಮೆಂಟ್ ಕೊಡಬೇಕು, ಇನ್ನೊಂದು ಮತ್ತೊಂದು. ಆ ಸಾಲಗಳೆಲ್ಲ ಆಗಿ ಆ ಕ್ಯಾಂಪ್ ಶಿಫ್ಟ್ ಮಾಡಕ್ಕೂ ದುಡ್ಡು ಇಲ್ದಿರೋ ತರ ಕೆಲವು ಕಂಪನಿಗಳಿಗೆ ಪರಿಸ್ಥಿತಿ ಬಂದ್ಬಿಡುತ್ತೆ. ಒಂದು ಕ್ಯಾಂಪ್ ಶಿಫ್ಟ್ ಮಾಡಬೇಕು ಅಂದ್ರೂ ಕಷ್ಟ. ನಿಮ್ಗೆ 2 ಲಾರಿ ತರಿಸಬೇಕು, ಇದನ್ನೆಲ್ಲ ಲೋಡಿಂಗು ಅನ್ಲೋಡಿಂಗ್ ಮತ್ತೆ ಹೊಸ ಜಾಗ. ಸೊ ಅದಕ್ಕೆ ಒಂದು 3 ಲಕ್ಷ 4 ಲಕ್ಷ ಅವತ್ತಿನ ಟೈಮಿಗೆ ಅದಷ್ಟು ಬೇಕಾಗತ್ತೆ ಅಂತ. ಸೊ 6 ತಿಂಗಳು ಆದಂತ ಲಾಸ್ ಅನ್ನ ಭರಿಸಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಲಾಸ್ಟ್ ಒಂದು 5 ದಿನ ಉಮಾಶ್ರೀ ಅವ್ರು ಡೇಟ್ ಕೊಟ್ರೆ ಸಾಕು ಅಂತ ಹೇಳ್ತಾರೆ. ಇವ್ರು 5 ದಿನ ಡೇಟ್ ಕೊಟ್ರೆ ಅಲ್ಲಾಗೋ ಕಲೆಕ್ಷನ್ ಆ ಲಾಸ್ನೆಲ್ಲ ಭರಿಸಿ ಅಲ್ಲಿಂದ ಶಿಫ್ಟ್ ಆಗ್ತಾರಲ್ಲ, ಅವಾಗ ಲಾಸ್ಟ್ ಹೋಗ್ಬೇಕಾರೆ ಆ ಡ್ರಾಮಾ ಕಂಪನಿ ಓನರ್ ಏನ್ ಹೇಳ್ತಾನೆ, ಉಮಾಕ ಬಂದು ದೇವ್ರ ತರ ನಮ್ಮನ್ನು ಕಾಪಾಡಿದ್ರು ಅಂತ ಹೇಳ್ತಾರೆ. ಕಣ್ಣಾರೆ ನೋಡಿರೋದು. ಅದು ಬೇರೆ ಯಾರೋ ಕಂಪನಿಗಳಿಗೋಲ್ಲ, ಎಷ್ಟೊಂದ್ ಸತಿ ನಮ್ಮ ಕಂಪನಿ ಕೂಡ ಹಾಗೆ ಆಗಿದೆ. ಸೊ ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಫಾರ್ ಹರ್. ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು ವೆರಿ ಮಚ್. ಒನ್ಸ್ ಅಗೈನ್ ವೆಲ್ಕಮ್ ಟು ಮಹಾನಟಿ ಸೀಸನ್ 2. ಅಮ್ಮ, ನಿಮಗಾಗಿ ಆ ನಟಿಯ ಚೇರ್ ಕಾಯ್ತಾ ಇದೆ. ದೊಡ್ಡ ಚಪ್ಪಾಳೆ ಬರಬೇಕು. ಮಹಾನಟಿ ಉಮಾಶ್ರೀ ಅಮ್ಮನವರಿಗೆ ಪ್ಲೀಸ್. ಫಸ್ಟ್ ಆಫ್ ಆಲ್ ಕ್ಯೂಟ್ ಪರ್ಫಾರ್ಮೆನ್ಸ್ ಅಲ್ಲಿ ಕ್ಯೂಟ್ ಡ್ಯಾಡಿ ಅವರು ಅಂಬೆಗಾಲು ಇಡಿಸಿ ಓಡಾಡಿದಂಥ ಮಗಳು ಇವತ್ತು ಅಪ್ಪನ ಸ್ಟೇಜ್ ಮೇಲೆ ಕುಣಿಸಿದ್ದಾರೆ ನೋಡಿ. ಅದು ನಿಜವಾದ ಉತ್ಸಾಹ. ಆ ಉತ್ಸಾಹಕ್ಕೆ ಒಂದು ದೊಡ್ಡ ಚಪ್ಪಾಳೆ. ಮಗಳ ಜೊತೆ ಡ್ಯಾನ್ಸ್ ಮಾಡಿದ್ದೆಲ್ಲ ಹೆಂಗನ್ಸ್ತು ಸ್ಟೇಜ್ ಮೇಲೆ ನಿಮ್ಗೆ? ನಮ್ಗೆ ಯಾವಾಗ್ಲೂ ಈ ತರ ಮಾಡೇ ಇರಲ್ಲ. ನಾವು ಬುದ್ಧಿ ಕಂಡಿಂದ ಮಾಡೇ ಇರಲ್ಲ ಮೇಡಮ್. 3 ದಿನದಿಂದ ಅದೇ ಖುಷಿ ಪಡ್ತಾ ಇದ್ವಿ. ಹುಡುಗರ ಜೊತೆಲೆಲ್ಲ ಎಲ್ಲ ಎಂಜಾಯ್ ಮಾಡ್ಕೊಂಡು 3 ದಿನದಿಂದ ಎಂಜಾಯ್. ಸೂಪರ್ ಸರ್, ಸೂಪರ್. ಪ್ರೇಮ ಮ್ಯಾಮ್ ತುಂಬಾ ಕ್ಯೂಟ್ ಆಗಿತ್ತು. ಅವಳು ಮಾಡ್ತಾ ಇರುವಾಗೆಲ್ಲ ನನ್ನ ತಂದೆ ಜ್ಞಾಪಕ ಬರ್ತಾ ಇದ್ರು. ಸೊ ನಮ್ಮ ತಂದೆ ಜೊತೆ ಯಾವಾಗ್ಲೂ ನಾನು ಡ್ಯಾನ್ಸೇ ಮಾಡ್ಲಿಲ್ಲ, ಯಾಕಂದ್ರೆ ಒಂದು ಭಯ ಇರ್ತಿತ್ತು ಅವ್ರು ನೋಡಿದಾಗೆಲ್ಲ. ಬಟ್ ಇವಾಗ ನೆನ್ಸ್ಕೊಂಡೆಲ್ಲ ನಮ್ಮ ತಂದೆನೇ ಜ್ಞಾಪಕ ಬರ್ತಾ ಇತ್ತು. ತುಂಬಾ ಕ್ಯೂಟ್ ಆಗಿತ್ತು. ಇಬ್ಬರು ತುಂಬಾ ಚೆನ್ನಾಗಿ ಮಾಡಿದ್ರಿ. ಗುಡ್. ಥ್ಯಾಂಕ್ ಯು ಪ್ರೇಮ ಮ್ಯಾಮ್. ಉಮಾಶ್ರೀ ಈ ಪರ್ಫಾರ್ಮೆನ್ಸ್ ನಿಮ್ ಮನಸ್ಸಿಗೆ ಎಷ್ಟು ಇಷ್ಟ ಆಯ್ತು? ತುಂಬಾ ತುಂಬಾ ಸಂತೋಷ ಆಯ್ತು ನೋಡಿ. ಗೌಡ್ರ, ಇದೆಲ್ಲ ಹೆಂಗ್ ಸಾಧ್ಯ ಆಯ್ತು? ಇದೆಲ್ಲ ನಮ್ಮ ಮಗಳು ಕಲ್ಸ್ಕೊಟ್ಟದ್ದು ಮೇಡಮ್. ನಿಮ್ ಮಗಳು ಕಲ್ಸ್ಕೊಡೋದು ಎಲ್ಲಾರು ಕಲ್ಸ್ಕೊಡ್ತಾರೆ, ಕಲಿಯೋರು ಆಗ್ಬೇಕಲ್ಲ, ಅದು ಮುಖ್ಯ. ಮಗಳ ಸಲುವಾಗಿ ಕಲಿಬೇಕಲ್ಲ. ಮಗಳ ಸಲುವಾಗಿ ಕಲಿಬೇಕಲ್ಲ. ಹೌದಮ್ಮ. ಎಷ್ಟು ಪುಣ್ಯ ಮಾಡಿದ್ದು ಮಗು ಇದು. ಎಷ್ಟು ಮಕ್ಕಳು ನಿಮ್ಗೆ? ನಮ್ಗಿಬ್ರು, 1 ಹೆಣ್ಣು 1 ಗಂಡ. 1 ಹೆಣ್ಣು 1 ಗಂಡು. ಇಬ್ರು ಮಕ್ಕಳ ಮೇಲೆ ಪ್ರೀತಿ ಇರ್ಲೇಬೇಕು. ವಿಶೇಷವಾಗಿ ಇವಳ ಮೇಲೆ ಏನ್ ಪ್ರೀತಿ ನಿಮ್ಗೆ? ವಿಶೇಷವಾಗಿ ಅಂದ್ರೆ ನಮ್ಮ ಹತ್ತಿರಕ್ಕೆ ಯಾವಾಗ್ಲೂ ಬರೋಳು ಮುದ್ದು ಮಾಡ್ಕೊಂಡು ಮಗಳೇನೆ ಮೇಡಮ್. ಮಗ ಅಮ್ಮನ ಹತ್ರ ಹೋಯ್ತು. ಅಮ್ಮನ ಹತ್ರ? ಹೌದಮ್ಮ. ನಿಜವಾಗ್ಲೂ ಗೌಡ್ರೆ, ನಿಮ್ಗೆ ಏನ್ ಕೊಟ್ರು ಸಾಲಲ್ಲ, ಇನ್ನೇನು ಹೇಳಕ್ಕಾಗಲ್ಲ. ತುಂಬಾ ಚೆನ್ನಾಗಿ, ತುಂಬಾ 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 ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು ರಮೇಶ್ ಸರ್. ಭೂಮಿ ಅವ್ರ ಆಟೋ ಚಾಲಕರಲ್ವಾ, ಓವರ್ಟೇಕ್ ಮಾಡಿ ಮಾಡಿ ಅಭ್ಯಾಸ, ಸ್ವಯಂ ಓವರ್ಟೇಕ್ ಮಾಡ್ಬಿಟ್ರು. ಭೂಮಿ, ನನಗೆ ಬಹಳ ಇಷ್ಟ ಈ ಹುಡುಗಿಯಲ್ಲಿ. ಏನ್ ಗೊತ್ತಾ ಸರ್, ಇವಳು ಬಂದು 4-5 ವಾರ ಆಯ್ತ್ರಿ. ಪ್ರತಿ ಒಂದ್ಸಲ ಅವಳು ಎಷ್ಟು ಹೆಮ್ಮೆಯಿಂದ ಅವ್ರ ಅಪ್ಪ ಅಮ್ಮನ
ವೇ ಅವ್ರು ಆ ಕೈ ಇಟ್ಕೊಂಡು ನೋಡಿ, ಅಲ್ಲಿ ಕೈ ಇಟ್ಕೊಂಡು ನೋಡ ಹುಡುಗಿ. ಐ ಲವ್ ಇಟ್ ಭೂಮಿಕಾ. ಥ್ಯಾಂಕ್ ಯು ಸೋ ಮಚ್ ಸರ್. ಜೀವನದ ಎಲ್ಲ ಒಳ್ಳೆಯ ವಿಷಯಗಳು, ಎಲ್ಲ ಸುಂದರವಾದ ವಿಷಯಗಳು ನಿಮಗೆ ಸಿಗ್ಲಿ ಸರ್. ಎಲ್ಲ ಫ್ಯಾಂಟಾಸ್ಟಿಕ್. ನಾನು ಒಂದು ಗಿಫ್ಟ್ ತಂದಿದ್ದೀನಿ ಮ್ಯಾಮ್. ಯಾವಾಗಲೂ ನಮಗೆ ಅಂತಾನೆ ಮಾಡ್ಕೊಂಡು ಬಂದಿರೋರ್ಗೆ ಇವತ್ತು ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಆಹಾ ಅವ್ರ ಅಪ್ಪನ್ಗೊಂದು ಕೋಟು. ಭೂಮಿಕಾ, ಫಸ್ಟು ಈ ಗಿಫ್ಟೇ ಯಾಕೆ ಆಯ್ಕೆ ಮಾಡ್ಕೊಂಡೆ ನಿಮ್ಮ ತಂದೆಗೆ? ಯಾವಾಗಲೂ ನಮ್ಮ ಅಪ್ಪನ ಆಟೋ ಡ್ರೈವರ್ ಡ್ರೆಸ್ಸಲ್ಲೇ ನೋಡಿರೋದು. ಸೊ ಯಾವತ್ತೂ ನಮ್ಮ ಅಪ್ಪ ಈ ಥರ ಸೂಟ್ ಎಲ್ಲ ಹಾಕೇ ಇಲ್ಲ, ಬ್ಲೇಸರ್ ಆ ಥರ ಎಲ್ಲ ಹಾಕೇ ಇಲ್ಲ. ಸೊ ಹಾಕ್ಲಿ ಅಂತ ತಂದೆ ಮ್ಯಾಮ್. ಅಯ್ಯೋ, ಹಾಕೋತೀರಾ? ನೋಡಿ, ಏಯ್ ಸಾರ್, ಏನ್ ಆಫೀಸರ್ ತರ ಕಾಣ್ತಾ ಇದ್ದೀರಾ ಇವಾಗ. ಇವತ್ತು ಫ್ಯಾಮಿಲಿ ರೌಂಡ್ ಆಗಿರೋದ್ರಿಂದ ಈ ವೇದಿಕೆಯಲ್ಲಿ ಅವರ ಫ್ಯಾಮಿಲಿ ಜೊತೆ ಒಂದು ಫೋಟೋ ತಕೊಂಡ್ಬಿಡ್ಲಿ. ಬನ್ನಿ ಬನ್ನಿ, ಪ್ಲೀಸ್ ಬನ್ನಿ. ಮಾತ್ರ ಗೊತ್ತು. ಪ್ರೇಮ ಮ್ಯಾಮ್, It's very difficult. I know the emotional. ಯಾವಾಗಲೂ ನಗ್ತಾ ಇರ್ತೀನಿ ಅಂದರೆ ಐ ನೋ ಮೈ ಫಾದರ್ ವಿಲ್ ಬಿ ದೇರ್. ನನ್ನ ಇಂಚಿಂಚು ನೋವುಗಳು ಆ ವೈಬ್ಸ್ ಅವ್ರಿಗೆ ಗೊತ್ತಾಗ್ತಾ ಇತ್ತು. ಬಟ್ ಪ್ರತಿ ಸಾರಿ ನಮ್ಮ ಅಮ್ಮನ ಹತ್ರ ಮಾತಾಡೋರು, ಇಲ್ಲ ಅವಳಿಗಾಗಲ್ಲ, ಅವಳಿಗೆ ಹೇಳು ಅಂತ. ಬಿಕಾಸ್ ನಮ್ಮ ತಂದೆ ನನ್ನ ಡೈರೆಕ್ಟಾಗಿ ಹೇಳ್ತಿರ್ಲಿಲ್ಲ ಅವಳು ನೋವು ಮಾಡ್ಕೋತಾಳೆ ಅಂತ. ಬಟ್ ಏನಿದ್ರು ಅಮ್ಮನ ಥ್ರೂ ಹೇಳ್ತಾ ಇದ್ರು. ನನ್ನ ತಾಯಿ ಎದುರುಗಡೆ ಅಳೋದೇ ಇಲ್ಲ. ಐ ನೋ. ಅಪ್ಪ ನನ್ನ ಪ್ರಪಂಚ ಅಂತಿದ್ದೀರಾ. ಆ್ಯಕ್ಚುಲಿ ನನಗೆ ಆ ಪ್ರಪಂಚನೇ ಗೊತ್ತಿಲ್ಲ, ಸೊ ಐ ಕಾಂಟ್ ರಿಲೇಟ್ ಟು ಇಟ್. ಬಟ್ ಇವತ್ತಿನ ಕೂಗು ಅವ್ರು ಖಂಡಿತವಾಗ್ಲೂ ಕೇಳಿಸಿರುತ್ತೆ ವಂಶಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ವಂಶಿ ಎಫರ್ಟಿಗೆ ಆ್ಯಂಡ್ ಇವತ್ತು ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಅವಳು ತೊಗೊಂಡಿದ್ದ ರಿಸ್ಕ್ನ ನೋಡಿದ್ರೆ ಐ ಥಿಂಕ್ ದಿಸ್ ಇಸ್ ಅ ಬ್ಲಾಕ್ ಬಸ್ಟರ್ ಫಾರ್. ಎಸ್ ಎಸ್. ಪರಪಂಚ ನೀನೇ ನನ್ನ ಪರಪಂಚ. ಮ್ಯಾಮ್,